ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಸಂಭವಿಸಿ 11 ಜನ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮತ್ತು ಡಿಎನ್ಎ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆಯಲ್ಲ, ಈ ಎಫ್ಐಆರ್ ಅನ್ನು ರದ್ದುಗೊಳಿಸುವಂತೆ ಕೋರ್ಟ್ಗೆ ಈಗ ರಿಟ್ ಅರ್ಜಿಯನ್ನ ಎರಡೂ ಕಡೆಯವರು ಹಾಕೊಂಡಿದ್ದಾರೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ನಿಂದ ಕೂಡ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆ ಆಗಿದೆ. ಎಫ್ಐಆರ್ ಅನ್ನ ರದ್ದು ಮಾಡಬೇಕು, ಅರ್ಥಾತ್ ಕ್ವಾಶ್ ಮಾಡಬೇಕು ಅಂತ ಹೈಕೋರ್ಟ್ಗೆ ಅರ್ಜಿ ಹೋಗಿದೆ. ಸರ್ಕಾರದ ವಿರುದ್ಧನೇ ಆರ್ಸಿಬಿ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ, ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಮತ್ತು ಡಿಎನ್ಎ ಇವೆಂಟ್ ಮ್ಯಾನೇಜ್ಮೆಂಟ್ ಇಬ್ಬರು ಕೂಡ ರಿಟ್ ಅರ್ಜಿಯಲ್ಲಿ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ಆಮೇಲೆ ಕೆಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ. ಈ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಕೋರ್ಟ್ ಹೆಂಗೆ ನೋಡುತ್ತೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಒಂದು ವೇಳೆ ಇವ್ರದ್ದು ಹೈಪೋಥೆಟಿಕ್ಲಿ ಸ್ಪೀಕಿಂಗ್ ಇವರ ಅರ್ಜಿಯನ್ನು ಏನಾದರೂ ರದ್ದುಗೊಳಿಸಿದ್ರೆ ಹಾಗೂ ಸರ್ಕಾರಕ್ಕೆ ಏನಾದರೂ ಚಾಟಿ ಬೀಸಿದ್ರೆ ಬಹಳ ದೊಡ್ಡ ಮುಖಭಂಗ. ಅದು ಆರ್ಸಿಬಿ ಆರೋಪ ಏನು ಅಂದರೆ ಆರ್ಸಿಬಿ ಅವರು ವಾದ ಏನು ಅದೇ ನೋಡೋಣ. ನಮಗೂ ಕಾರ್ಯಕ್ರಮಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನು ಆರ್ಸಿಬಿ ಪರ ವಕೀಲರು ಕೋರ್ಟ್ನಲ್ಲಿ ಹೇಳಿದ್ದಾರೆ. ನಮಗೆ ಕೇವಲ ಆಟಗಾರನನ್ನ ಕರ್ಕೊಂಡು ಬರೋದಷ್ಟೇ ನಮ್ಮ ಕೆಲಸ ಆಗಿತ್ತು. ವಿಧಾನಸೌಧದಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರಿಂದಲೇ ಕಾಲ್ ತುಳಿತ ಆಯಿತು. ವಿಧಾನಸೌಧದಿಂದ ಸ್ಟೇಡಿಯಂಗೆ ಲಕ್ಷಾಂತರ ಜನ ಬಂದಿದ್ದು ಅಂದ್ರೆ ಇಲ್ಲಿದ್ದಂತಹ 2.5 ಲಕ್ಷ ಜನ ಏಕಕಾಲಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ 2 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರೋಕೆ ಹೊರಟಾಗ ಕಾಲ್ ತುಳಿತ ಆಯಿತು. ಇದರಲ್ಲಿ ನಮ್ಮ ತಪ್ಪೇನೂ ಇಲ್ಲ ಅಂತ ವಾದ ಮಾಡಿದ್ದಾರೆ. ಹಾಗೆ ಪೊಲೀಸರು ಈ ಟೈಮ್ನಲ್ಲಿ ಲಾಠಿ ಚಾರ್ಜ್ ನಡೆಸಿದ್ರಿಂದ ಕಾಲ್ ತುಳಿತ ಆಗಿದೆ ಅನ್ನೋದು ಆರ್ಸಿಬಿ ಪರ ವಕೀಲರು ಕೋರ್ಟ್ನಲ್ಲಿ ವಾದ ಮಾಡ್ತಾ ಇರುವಂತಹ ಪಾಯಿಂಟ್. ಅವರು ನಮ್ಮ ಕಕ್ಷಿದಾರೊಂದು ತಪ್ಪಿಲ್ಲ, ಅವರನ್ನ ಈ ಕೇಸ್ನಲ್ಲಿ A1 A2 ಮಾಡಿರೋದು ತಪ್ಪು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಡಿಎನ್ಎ ಆರೋಪ ಏನು, ಡಿಎನ್ಎ ಅವ್ರ ವಾದ ಏನು ಅಂತ ನೋಡೋಣ. ಡಿಎನ್ಎ ವಾದ ಆರ್ಸಿಬಿ ವಿಕ್ಟರಿ ಪರೇಡ್ ನಡೆಸೋದಕ್ಕೆ ಜೂನ್ 3ನೇ ತಾರೀಕು ಪತ್ರವನ್ನ ಬರೆದಿದ್ವಿ ನಾವು. ತೆರೆದ ಬಸ್ ಪರೇಡ್ಗೆ ಪೊಲೀಸರು ಅನುಮತಿಯನ್ನ ನಿರಾಕರಿಸಿದ್ರು. ಸರ್ಕಾರದಿಂದಲೇ ವಿಧಾನಸೌಧದ ಮುಂದೆ ಕಾರ್ಯಕ್ರಮಕ್ಕೆ ನಿರ್ಧಾರವನ್ನ ಕೈಗೊಳ್ಳಾಯಿತು. ಸರ್ಕಾರ ಅವ್ರು ಹೇಳ್ತಾ ಇರೋದು ಕ್ಲಿಯರ್ ಆಗಿ ವಕೀಲರು, ಸರ್ಕಾರದಿಂದಲೇ ವಿಧಾನಸೌಧದ ಮುಂದೆ ಕಾರ್ಯಕ್ರಮಕ್ಕೆ ನಿರ್ಧಾರ ಮಾಡಲಾಯಿತು. ಪೊಲೀಸರು ವಿಧಾನಸೌಧದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಭದ್ರತೆಯನ್ನ ಕೊಟ್ಟಿದ್ರು. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಅಗತ್ಯ ಇದ್ದಷ್ಟು ಪೊಲೀಸರು ಇರಲಿಲ್ಲ. ಸರ್ಕಾರ ತನ್ನ ವೈಫಲ್ಯವನ್ನ ಮುಚ್ಚಿಟ್ಕೊಳ್ಳೋಕೆ ನಮ್ಮ ಕಕ್ಷಿದಾರನ ಬಂಧನಕ್ಕೆ ಆದೇಶಿಸಿದೆ ಅಂತ ಡಿಎನ್ಎ ಪರ ವಕೀಲರು ಮಾಡ್ತಾ ಇರುವಂತಹ ವಾದ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುರಳಿ. ಇಲ್ಲಿ ಎರಡೂ ಕಡೆಯ ವಕೀಲರು ಮಾಡ್ತಾ ಇರುವಂತಹ ವಾದ ಗಮನಿಸಿದ್ರೆ ಕೆಲ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನಂತೂ ಅವ್ರು ರೇಸ್ ಮಾಡಿದ್ದಾರೆ. ರೇಸ್ ಮಾಡಿರುವಂತಹ ಪಾಯಿಂಟ್ ಅನ್ನ ಪರಿಗಣಿಸಿ ಹೈಪೋಥೆಟಿಕಲಿ ಸ್ಪೀಕಿಂಗ್ ಒಂದು ವೇಳೆ ಈ ಎಫ್ಐಆರ್ ಅನ್ನ ಕ್ವಾಶ್ ಮಾಡಿ ಮೌಖಿಕವಾಗಿ ಏನಾದರೂ ಜಡ್ಜು ಅಭಿಪ್ರಾಯವನ್ನ ಪಟ್ಟರೆ ಇದಕ್ಕಿಂತ ಸರ್ಕಾರಕ್ಕೆ ಇನ್ನೇನು ಮುಖಭಂಗ ಆಗುವಂಥದ್ದಿಲ್ಲ. ಡಿಫೆಂಡ್ ಮಾಡ್ಕೊಳ್ಳೋಕೆ ಏನು ಉಳಿದಿರಲ್ಲ ಸರ್ಕಾರಕ್ಕೆ ಅಂತ. ಹೀಗಾಗಿ ಭಯದ ವಾತಾವರಣ ಸೃಷ್ಟಿ ಆಗ್ತಿದೆಯಾ ಸರ್ಕಾರಕ್ಕೆ? ಖಂಡಿತವಾಗಿಯೂ ಮಮತಾ, ಯಾಕೆಂದ್ರೆ ಪ್ರಮುಖವಾಗಿ ಈಗಾಗಲೇ PL ಏನಿತ್ತು, PLಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ AG ಶಶಿಕಾಂತ್ ಶೆಟ್ಟಿ ಅವರು ಕೊಟ್ಟಿದ್ರು. ಅಂದ್ರೆ 1640 ಜನ ಪೊಲೀಸರನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭದ್ರತೆಗೋಸ್ಕರ ನಿಯೋಜನೆಯನ್ನ ಮಾಡಿದ್ವಿ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಅಫಿಡವಿಟ್ ಅಂದ್ರೆ ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಕೆಯನ್ನ ಮಾಡ್ತಾರೆ. ಆದ್ರೆ DNA ಅಧಿಕಾರಿಗಳು, DNA ಪರ ವಕೀಲರು ಇವತ್ತು ಒಂದು ರಿಟ್ ಪಿಟಿಷನ್ ಅನ್ನ ಹಾಕುವ ಸಂದರ್ಭದಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. 2500 ನಾವು ಆಹಾರದ ಪೊಟ್ಟಣಗಳನ್ನ ತಯಾರನ್ನ ಮಾಡಿದ್ವಿ, ಅದರಲ್ಲಿ ಕೇವಲ 600 ಜನ ಪೊಲೀಸರು ಮಾತ್ರ ಅದರ ಆಹಾರವನ್ನು ಸ್ವೀಕಾರವನ್ನ ಮಾಡಿರುವಂಥದ್ದು. ಅಲ್ಲಿ ಶೋರ್ಸ್ ಗೊತ್ತಾಗ್ತಾ ಇದೆ, ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಕೇವಲ 600 ಜನರ ಪೊಲೀಸರನ್ನ ಮಾತ್ರ ಅಲ್ಲಿ ನಿಯೋಜನೆ ಮಾಡಿರುವಂತಹ ಒಂದಷ್ಟು ಕೆಲಸಗಳಾಗಿದ್ದಾವೆ. ಜೊತೆಗೆ ಇಡೀ ಸಂಪೂರ್ಣ ಅಂದ್ರೆ ಈ ಘಟನಾವಳಿ ಏನಿತ್ತು, ಘಟನಾವಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಹೊರೆಯನ್ನ ಸರ್ಕಾರವೇ ಹೊರಬೇಕಾಗಿರುವಂಥದ್ದು. ಯಾಕಂದ್ರೆ ಸರ್ಕಾರವೇ ಪೂರ್ವಾನುಮತಿಯನ್ನು ಕೊಡ್ತು. ಪೂರ್ವಾನುಮತಿಯ ಮೇರೆಗೆ ನಾವು ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಂಡ್ವಿ. ಅಕಸ್ಮಾತ್ ಏನಾದರೂ ಸರ್ಕಾರ ಇದನ್ನ ಸಂಪೂರ್ಣವಾಗಿ ನಿರಾಕರಣೆಯನ್ನ ಮಾಡಿದ್ರೆ ನಾವ್ಯಾರು ಕೂಡ ಸ್ವಯಂ ಪ್ರೇರಿತವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆಂದ್ರೆ ಸರ್ಕಾರವೇ ಮುಂದೆ ನಿಂತು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಸನ್ಮಾನವನ್ನ ಮಾಡ್ತೀವಿ, ಅದಾದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನೀವು ನಿಮ್ಮ ಸೆಲೆಬ್ರೇಷನ್ ಅನ್ನ ಮಾಡ್ಕೊಳ್ಳಿ, ಅದು ಅಭಿಮಾನಿಗಳಿಗೋಸ್ಕರ ಸೆಲೆಬ್ರೇಷನ್ ಅನ್ನ ಮಾಡ್ಕೊಳ್ಳಿ ಅಂತೇಳಿ ಸರ್ಕಾರ ಹೇಳಿದ್ರಿಂದ ನಾವು ಮಾಡಿದ್ವಿ ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗುವಂಥದ್ದು. ಜೊತೆಗೆ ಇಷ್ಟೆಲ್ಲ ಹೇಳಿದಂತ ಸರ್ಕಾರ ಯಾವುದೇ ರೀತಿಯ ಪೂರ್ವ ನಿಯೋಜನೆಯನ್ನ ಮಾಡ್ಕೊಳ್ಳಿಲ್ಲ, ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ಳಿಲ್ಲ. ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ಳದೇನೆ ಕೊನೆಗೆ ಯಾವಾಗ ಸಾವು ನೋವು ಸಂಭವಿಸ್ತು
ಇಡೀ ಸಮಸ್ಯೆಗಳನ್ನ DNA ಮ್ಯಾನೇಜ್ಮೆಂಟ್ ಇರ್ಬೋದು, KCM ಇರ್ಬೋದು, ಆ ಸಮಸ್ಯೆಗಳನ್ನೆಲ್ಲ ಕೂಡ ಅವರು ನಮ್ಮಿಬ್ಬರ ಮೇಲೆ ಹೊತ್ತಾಕುವಂತ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಆರೋಪವನ್ನ ಮಾಡಿರುವಂಥದ್ದು. ಇನ್ನೊಂದು ಪ್ರಮುಖವಾಗಿ ಹೇಳಬೇಕಾಗಿರುವಂತ ಅಂಶ ಪೊಲೀಸರ ನಿಯೋಜನೆ ವಿಚಾರ ಮತ್ತು ಸರ್ಕಾರ ತೆಗೆದುಕೊಂಡಂತ ಪೂರ್ವ ಸಿದ್ಧತೆಗಳ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಮಾಡಬೇಕಾಗಿರುವಂಥದ್ದು. ಅದರಲ್ಲಿ ಯಾವುದೇ ರೀತಿಯ ಪೂರ್ವ ಸಿದ್ಧತೆಯನ್ನ ಸರಿಯಾಗಿ ಮಾಡ್ಕೊಳ್ದೇ ಇರುವಂಥದ್ದು ಸರ್ಕಾರದ ವೈಫಲ್ಯ. ಯಾವಾಗ ಇದರ ಪ್ರೆಸರ್ ಹೆಚ್ಚಾಗ್ತಾ ಹೋಯ್ತು ಆ ಸಂದರ್ಭದಲ್ಲಿ CM ಅವರು ಸೂಚನೆಯನ್ನ ಕೊಡ್ತಾರೆ. ಸೂಚನೆಯನ್ನ ಕೊಟ್ಟು DNA, KSCA ಮತ್ತು RCB ಅವ್ರನ್ನ ಬಂಧನಕ್ಕೊಳಪಡಿಸಿ ಅಂತ ಹೇಳ್ತಾರೆ. ಆದ್ರೆ ನಿಜವಾದ ಕಲ್ಪಿಟ್ಗಳು ಮತ್ತು ನಿಜವಾದ ಆರೋಪಿಗಳು ಸರ್ಕಾರದ ಪ್ರತಿನಿಧಿಗಳು ಅನ್ನೋದ್ರ ಬಗ್ಗೆ ಅವರು ತಮ್ಮ ರಿಟ್ ಪಿಟಿಷನ್ ಅಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಮಮತಾ. ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ. ವಾಪಸ್ ಬಂದೆ. ಸರ್ಕಾರಕ್ಕೀಗ ಭಯ ಇರೋದೆ ಕೋರ್ಟ್ ಏನಂತ ಹೇಳುತ್ತೆ ಅಂತ. ಒಂದು ವೇಳೆ ಉಗೀತು ಅಂತ ಅನ್ಕೊಳ್ಳಿ, ಮೌಖಿಕವಾಗಿ ಉಗೀತು ಅಂತ ಅನ್ಕೊಳ್ಳಿ, ಸರ್ಕಾರಕ್ಕೆ ವಿಪರೀತವಾಗಿ ಮುಖಭಂಗ ಆಗ್ಬಿಡುತ್ತೆ. ಹಿಂಗಾಗಿ ಭಯದಲ್ಲಿದೆ ಇಡೀ ಸರ್ಕಾರ. ಕೋರ್ಟ್ನತ್ತ ಎಲ್ಲರೂ ಲಕ್ಷ್ಯ ವಹಿಸಿದ್ದಾರೆ. ಈಗ ನೋಡಿದ್ರೆ RCB ಮತ್ತೆ DNA ಮ್ಯಾನೇಜ್ಮೆಂಟ್ ಪರ ವಕೀಲರು ತುಂಬಾ ಸ್ಟ್ರಾಂಗ್ ಆಗಿ ಕೆಲ ವ್ಯಾಲಿಡ್ ಪಾಯಿಂಟ್ಸ್ ಅನ್ನು ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಈ ಬೆನ್ನಲ್ಲೇ